ರಾಜ್ಯದ ಜನರಿಗೆ ಕಾಂಗ್ರೆಸ್ ಘೋಷಿಸಿದ್ದ ಗೃಹಜ್ಯೋತಿ ಫ್ರೀ ಕರೆಂಟ್ ಯೋಜನೆ ಜಾರಿಯಾಗಿದೆ. ಇದರ ಬಗ್ಗೆ ಜನರಲ್ಲಿ ಹಲವು ಗೊಂದಲಗಳಿದ್ವು. ಅದರಲ್ಲೂ 200 ಯೂನಿಟ್ ಫ್ರೀ ವಿದ್ಯುತ್ ಬಾಡಿಗೆದಾರರಿಗೆ ಇದೆಯಾ ಇಲ್ವಾ, ಅರ್ಜಿ ಹಾಕೋದು ಹೇಗೆ ಅನ್ನೋ ಬಗ್ಗೆ 108 ಪ್ರಶ್ನೆ ಎದ್ದಿದ್ವು. ಎಲ್ಲದಕ್ಕೂ ಇದೀಗ ಉತ್ತರ ಸಿಕ್ಕಿದೆ. ಗೃಹಜ್ಯೋತಿ ಯೋಜನೆಯಲ್ಲಿ 200 ಯೂನಿಟ್ ಉಚಿತ ಕರೆಂಟ್ ಘೋಷಣೆ ಬೆನ್ನಲ್ಲೇ 108 ಗೊಂದಲ ಸೃಷ್ಟಿಸಿತ್ತು. ಇದರ ಬಗ್ಗೆ ಇಂಧನ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಕರ್ನಾಟಕದಲ್ಲಿ ಕೇವಲ 2 ಲಕ್ಷ ಜನರನ್ನ ಬಿಟ್ಟು ಉಳಿದ ಎಲ್ಲರಿಗೂ ಯೋಜನೆಯ ಲಾಭ ಸಿಗಲಿದೆ ಎಂದಿದ್ದಾರೆ. 2,16,00,000 ಯಾಕೆ 200 ಯೂನಿಟ್ಸ್ ಕೆಳಗಡೆ ಇರುವವರು ಕನ್ಸ್ಯೂಮರ್ಸು 2,14,00,000 ಗ್ರಾಹಕರಿದ್ದಾರೆ. ಆವರೇಜ್ 57 ಯೂನಿಟ್ಸು ಬರ್ತದೆ ಟೋಟಲ್ ಪರ್ RR ಮೀಟರ್ ಪರ್ ಕನೆಕ್ಷನ್ ಪರ್ ಮಂತ್. ಅವರಿಗೆ RR ನಂಬರ್ಗೆ ಫ್ರೀ ಇದು ಬರ್ತದೆ. ಅವರಿಗೆ ಚಾರ್ಜ್ ಕೊಡಬೇಕಾಗಿಲ್ಲ, 0 ಚಾರ್ಜ್ ದುಡ್ಡು ಮಾಡ್ತೀವಿ, 0 ಯೂನಿಟ್ ದುಡ್ಡು ಮಾಡ್ತೀವಿ. ನಂತರ ಏನಾದರೂ ಕನ್ಸಂಪ್ಷನ್ ಮಾಡಿದರೆ ಅಪ್ ಟು 200 ಅವರು ಎಷ್ಟು ಕನ್ಸಂಪ್ಷನ್ ಮಾಡ್ತಾರೆ ಅದಕ್ಕೆ ಬಿಲ್ ಕಟ್ಟಬೇಕಾಗ್ತದೆ. 200 ಯೂನಿಟ್ ಒಳಗೆ ಬಳಸಿದ್ರೆ ನಿಗದಿತ ಶುಲ್ಕವಿಲ್ಲ. ಸರಾಸರಿ ಮೇಲ್ಪಟ್ಟ ಹೆಚ್ಚುವರಿ ಯೂನಿಟ್ಗೆ ಮಾತ್ರ ಬಿಲ್. ಪ್ರತಿ ತಿಂಗಳು 200 ಯೂನಿಟ್ ಘೋಷಣೆಯಾಗಿದೆ. ಆದರೆ ವಾರ್ಷಿಕ ಸರಾಸರಿ ಬಿಟ್ಟು ಹೆಚ್ಚುವರಿಯಾಗಿ 10% ವಿದ್ಯುತ್ತನ್ನ ಬಳಸಬಹುದು. ಅದನ್ನು ಮೀರಿ ಬಳಸಿದ್ರೆ ನಿಗದಿತ ಶುಲ್ಕ ಪಾವತಿ ಮಾಡುವಂತಿಲ್ಲ. ಕೇವಲ ಬಳಸಿದ ಯೂನಿಟ್ ಹಾಗೂ 9% ತೆರಿಗೆ ಮಾತ್ರ ಪಾವತಿ ಮಾಡಬೇಕು ಅಂತ ಸಚಿವರು ಹೇಳಿಕೆಯನ್ನ ಕೊಟ್ಟರು. ಸೊ ಅದಕ್ಕೋಸ್ಕರ ಹೆಚ್ಚುವರಿ ಯೂನಿಟ್ಸು 200 ಯೂನಿಟ್ ಒಳಗೆ ಏನೇನೋ ಖರ್ಚು ಮಾಡ್ತೀರೋ ಅದಕ್ಕೆ ನಿಗದಿತ ಶುಲ್ಕನಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಸೊ ಬರೀ ಎನರ್ಜಿ ಚಾರ್ಜಸ್ ಎಷ್ಟು ಯೂನಿಟ್ ಖರ್ಚು ಮಾಡ್ತೀರಾ ಅದು ನಿಮ್ಮ ಸ್ಲ್ಯಾಬ್ಗೆ ತಕ್ಕಂತೆ ಅದು ಬರುತ್ತೆ. ಅದನ್ನು ಮಾತ್ರ ಕೊಡಬೇಕಾಗೋದು. ಅದರ ಮೇಲೆ ಒಂದು 9% ಟ್ಯಾಕ್ಸ್ ಇರುತ್ತೆ. ಆ ಟ್ಯಾಕ್ಸನ್ನು ಕೊಡುವಂಥದ್ದು ಅವಶ್ಯಕತೆ ಇರುತ್ತೆ. ಇತ ಬಾಡಿಗೆದಾರರಿಗೂ ಉಚಿತ 200 ಯೂನಿಟ್ ವಿದ್ಯುತ್ ಸಿಗಲಿದೆ. ಆಧಾರ್ ಕಾರ್ಡ್ ಹಾಗೂ ಬಾಡಿಗೆಯ ಒಪ್ಪಂದ ಪತ್ರ ಇರಬೇಕು. ಜೂನ್ 15ರಂದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಸಿಗಲಿದ್ದು, ಬೆಂಗಳೂರು 1 ಸೇರಿದಂತೆ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸುತ್ತೇವೆ ಎಂದಿದ್ದಾರೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಮಗು ಆಯ್ತು ಅಂತ ಖುಷಿಗೆ ಪಾರ್ಟಿ ಕೊಡಿಸಿದ್ದ ಯುವಕನಿಗೆ ಮದ್ಯದ ನಶೆ ಏರಿದಾಗ ಗೆಳೆಯರು ಆತನ ಮೇಲೆ ಹಲ್ಲೆ ನಡೆಸಿರುವ ಘಟನೆ ರಾಜಧಾನಿಯಲ್ಲಿ ನಡೆದಿದೆ. ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ತಿಂಗಳು 28ರಂದು ಈ ಘಟನೆ ನಡೆದಿದೆ. ರಂಗನಾಥ್ ಎಂಬಾತ ಹಲ್ಲೆಗೊಳಗಾಗಿದ್ದು, ಸ್ನೇಹಿತರಾದ ಮಧುಸೂದನ್, ಮನೋಜ್ ಕುಮಾರ್, ಪ್ರಸಾದ್ ಅನ್ನೋರ ವಿರುದ್ಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವಿಗ್ಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಇತ್ತೀಚೆಗೆ ರಂಗನಾಥ್ಗೆ ಗಂಡು ಮಗುವಾದ ಹಿನ್ನೆಲೆಯಲ್ಲಿ ಖುಷಿಗಾಗಿ ಎಣ್ಣೆ ಪಾರ್ಟಿ ಆಯೋಜನೆ ಮಾಡಿದ್ದ. ಎಣ್ಣೆ ಪಾರ್ಟಿ ಮಾಡುವಾಗ ರಾಜಕೀಯ ಚರ್ಚೆ ವೇಳೆ ಹಲ್ಲೆ ನಡೆಸಿದ್ದಾರೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.